ಜೈ ಶ್ರೀರಾಮ್ ಮತ್ತು ಅಲ್ಲಾಹು ಅಕ್ಬರ್ ಘೋಷಣೆ ವಿಚಾರವಾಗಿ ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಗಲಾಟೆ ಪ್ರಕರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಪ್ರಕರಣ ಖಂಡಿಸಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆಗೆ ಇಳಿದಿವೆ. ಅತ್ತ ಆರೋಪಿಗಳಿಂದ ಪೊಲೀಸರು ಹೇಳಿಕೆ ಪಡೆದುಕೊಂಡು ತನಿಖೆ ಕೂಡ ಮುಂದುವರಿಸಿದ್ದಾರೆ. ಈ ಪ್ರಕರಣದ ಕಂಪ್ಲೀಟ್ ಅಪ್ಡೇಟ್ಸ್ ಏನಿದೆ ಬನ್ನಿ ನೋಡ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಬೆಂಗಳೂರಿನಲ್ಲಿ ತಾರಕಕ್ಕೇರಿದ ಜೈ ಶ್ರೀರಾಮ್ ಘೋಷಣೆ ಜಟಾಪಟಿ. ಅಲ್ಲಾಹ್ ಅಕ್ಬರ್ ಬೋಲೋ, ಅಲ್ಲಾಹ್ ಅಕ್ಬರ್, ಓನ್ಲಿ ಅಲ್ಲ, ಓನ್ಲಿ ಅಲ್ಲ ಅಂತ ಯಾವ ಸ್ಥಿತಿ ರೀ? ನಾವ್ಯಾಕೆ ಪಾಕಿಸ್ತಾನದಾಗಿದ್ದೀವ? ಹಿಂದೂ ಸಂಘಟನೆ ಬಿಜೆಪಿಯಿಂದ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಿರುವ ಆರೋಪ ಪ್ರಕರಣ ಇದೀಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ವಿದ್ಯಾರಣ್ಯಪುರ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ರು. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಈ ಬಾರ್ಬಾರಿಯ ತುಷ್ಟೀಕರಣದ ರಾಜಕಾರಣ ಅಲ್ಲ, ಈ ಸರ್ಕಾರದಲ್ಲಿ ಭಯೋತ್ಪಾದಕರಿಗೆ, ಟೆರರಿಸ್ಟ್ ಆಕ್ಟಿವಿಟಿ ಮಾಡೋರಿಗೆ ಪ್ರೋತ್ಸಾಹ, ಬಾಂಬ್ ಹಾಕುವವರಿಗೆ, ಕಾನೂನು ಕೈಗೆತ್ತಿಕೊಳ್ಳುವವರಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ಪ್ರೋತ್ಸಾಹ, ಇವರಿಗೆಲ್ಲ ಸ್ವರ್ಗ ಕಾಂಗ್ರೆಸ್ನ ಕಾಲಘಟ್ಟ. ಜೈ ಶ್ರೀರಾಮ್ ಮತ್ತು ಹನುಮಾನ್ ಚಾಲೀಸ ಹಾಕೋರಿಗೆ ಶಿಕ್ಷೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ ನಿನ್ನೆ ರಾಮನವಮಿ ಆಗಿದ್ರಿಂದ ಎಲ್ಲೆಡೆ ಸಂಭ್ರಮ ಜೋರಾಗಿತ್ತು. ರಾಮನವಮಿ ಆಚರಿಸಿದ್ದ ರಾಹುಲ್, ಪವನ್, ವಿನಾಯಕ್ ಅನ್ನೋ ಈ ಯುವಕರು ಮಧ್ಯಾಹ್ನ 3:30 ಸುಮಾರಿಗೆ ಕಾರ್ನಲ್ಲಿ ಬಾವುಟ ಹಾರಿಸ್ತಾ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಹೋಗ್ತಾ ಇದ್ರಂತೆ. ಆದ್ರೆ ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯ ಚಿಕ್ಕಬೆಟ್ಟಳ್ಳಿ ಬಳಿ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಯುವಕರು ಕಾರ್ ಅಡ್ಡಗಟ್ಟಿ ಜೈ ಶ್ರೀರಾಮ್ ಅಂತ ಹೇಳ್ಬೇಕಾ, ಜೈ ಶ್ರೀರಾಮ್ ಇಲ್ಲ, ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಧಮ್ಕಿ ಹಾಕಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ಹೇಳ್ಬೇಕಾ? ಜೈ ಶ್ರೀರಾಮ್ ನೋ. ಯಾಕೆ ಜೈ ಶ್ರೀರಾಮ್ ಓನ್ಲಿ ಅಲ್ಲ. ಏನಕ್ಕೆ ನಮ್ಮಪ್ಪ ನಾವೇನ ಮಾಡ್ಕೊಂತೀರಿ? ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಾವು ನಿಮ್ಮ ಹಬ್ಬಕ್ಕೆ ಬರ್ತೀರಾ? ನಿಮ್ಮ ಹಬ್ಬಕ್ಕೆ ಬರ್ತೀರಾ ನಾವು? ಹೀಗೆ ಕಾರ್ನಿಂದ ಇಳಿದ ಇಬ್ರು ಧಮ್ಕಿ ಹಾಕಿದವರನ್ನ ಬೆನ್ನಟ್ಟಿದ್ದಾರೆ. ಆದ್ರೆ ಅಲ್ಲಿ ಎಸ್ಕೇಪ್ ಆದವರು ಮುಂದೆ ಹೋಗಿ ಮತ್ತೆ ಮೂವರನ್ನ ಕರೆತಂದು ಒಟ್ಟು 5 ಕಾರ್ನಲ್ಲಿ ಬಂದಿದ್ದವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇದೆ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಲಾಗಿದೆ. ಪ್ರಕರಣ ಸಂಬಂಧ 4 ಬಂಧಿಸಲಾಗಿದೆ. ನಿನ್ನೆ ನೈಟೇನೆ ನಾವು 4 ಜನ ಅಕ್ಯೂಸ್ಡ್ ಯಾರ್ಯಾರು ಈ ಕ್ರೈಮ್ ನಲ್ಲಿ ಭಾಗಿಯಾಗಿದ್ರು ಎಲ್ಲಾನು ಕೂಡ ಅರೆಸ್ಟ್ ಮಾಡಿದ್ವಿ. ಅದರಲ್ಲಿ 2 ಜನ ಮೇಜರ್ ಇದ್ದಾರೆ ಮತ್ತೆ 2 ಜನ ಮೈನರ್ ಇದ್ದಾರೆ. ಈಗ ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಮತ್ತೆ ಇನ್ವೆಸ್ಟಿಗೇಷನ್ ನಮ್ದು ಮುಂದುವರಿತಾ ಇದೆ. ಈ ವಿಚಾರ ಗೊತ್ತಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನಿನ್ನೆ ರಾತ್ರಿಯೇ ಹಲ್ಲೆಗೊಳಗಾದ ರಾಹುಲ್, ಪವನ್, ವಿನಾಯಕ್ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಅಷ್ಟೇ ಅಲ್ಲ, ಘಟನೆಗೆ MS ಪಾಳ್ಯದ ಕಾಂಗ್ರೆಸ್ ಮುಖಂಡ ಕುಮ್ಮಕ್ಕು ಕಾರಣ ಅಂತ ಆರೋಪಿಸಿದ್ರು. ಚುನಾವಣೆಗೆ ಅಡ್ಡಿ ಮಾಡುವಂತ ಘಟನೆಗಳನ್ನ ಇಲ್ಲಿರುವಂತ ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿನಿಂದ ಏನಾದರೂ ಮಾಡಿದ್ರೆ ಖಂಡಿತ ನಾವು ಸುಮ್ಮನೆ ಇರಲ್ಲ, ಇದಕ್ಕೆ ಹೋರಾಟ ಮಾಡ್ತೀವಿ. ಇನ್ನು ವಿಪಕ್ಷ ನಾಯಕ R ಅಶೋಕ್ ಕೂಡ ವಾಗ್ದಾಳಿ ನಡೆಸಿದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ಹಲ್ಲೆಯಾಗ್ತಿದೆ ಅಂತ ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಭಯದಿಂದ ಬದುಕುವಂತ ವಾತಾವರಣವನ್ನ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಮಾಡ್ತಾ ಇರೋದನ್ನ ನಾನು ಖಂಡನೆ ಮಾಡ್ತೀನಿ. ಮೊನ್ನೆನೂ ಕೂಡ ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲೀಸ್ ಹಾಡುಗಳನ್ನ ಜೋರಾಗಿ ಹಾಕಿದ್ಕೋಸ್ಕರ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡಿ ಅವನ ಮೇಲೆ ಒಡೆದು ದರೋಡೆ ಮಾಡಿದ್ದಾರೆ. ಈ ರೀತಿ ಗೂಂಡಾಗಿರಿ ಮಾಡ್ತಕ್ಕಂತ ವ್ಯಕ್ತಿಗಳನ್ನ ನಿಯಂತ್ರಣ ಮಾಡಬೇಕಾಗಿರುವಂತ ಕಾಂಗ್ರೆಸ್, ನೀವ್ ಏನ್ ಬೇಕಾದ್ರೂ ಮಾಡಿ ನಮ್ಗೆ ಓಟ್ ಹಾಕ್ಬಿಡಿ ಸಾಕು, ನಿಮ್ಮನ್ನ ರಕ್ಷಣೆ ಮಾಡ್ತೀರಿ. ಈ ಮಧ್ಯೆ ಪೊಲೀಸರೆದುರು ಹೇಳಿಕೆ ದಾಖಲಿಸಿರೋ ಆರೋಪಿಗಳು ಹಲ್ಲೆ ಮಾಡೋದು ನಮ್ಮ ಉದ್ದೇಶ ಆಗಿರ್ಲಿಲ್ಲ, ಯಾವ ಪ್ರೀ ಪ್ಲಾನ್ ಕೂಡ ಇರ್ಲಿಲ್ಲ. ನಾವು ಬೈಕ್ನಲ್ಲಿ ಬರೋವಾಗ MS ಪಾಳ್ಯ ಬಳಿ ಟ್ರಾಫಿಕ್ ಜಾಮ್ ಆಗಿತ್ತು. ಈ ವೇಳೆ 3-4 ಯುವಕರು ಕಾರ್ನಲ್ಲಿ ಬಂದು ನಮ್ಮ ಬೈಕ್ ಪಕ್ಕ ನಿಲ್ಲಿಸಿದ್ರು. ಈ ವೇಳೆ ಕಾರಿನ ಗ್ಲಾಸ್ ಓಪನ್ ಮಾಡಿ ನಮ್ ಕಡೆ ತಿರುಗಿ ಜೈ ಶ್ರೀರಾಮ್ ಅಂತ ಜೋರಾಗಿ ಕಿರ್ಚಿದ್ರು. ಜೊತೆಗೆ ನಮಗೂ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗೋಕ್ ಹೇಳಿದ್ರು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಸದ್ಯ ತನಿಖೆ ನಡೆಸ್ತಿರೋ ಪೊಲೀಸರಿಂದಲೇ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಜಗದೀಶ್, TV9 ಬೆಂಗಳೂರು.